ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ಕಾಮೆಂಟ್ಸ್ ಅನ್ನೋದು ದೊಡ್ಡ ಮಟ್ಟದ ಎಡವಟ್ಟುಗಳನ್ನ ಮಾಡ್ತಾ ಇದ್ದಾರೆ. ಕಾಮೆಂಟ್ಸ್ ಹಾಕುವತ್ತಿಗೆ ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ಕೊಳ್ಳೇನೆ ನಿಮ್ಗೆಲ್ಲರಿಗೂ ಗೊತ್ತು, ತುಂಬಾ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಇರುವಂತದ್ದು. ಆ ಜಾಗದಲ್ಲಿ ಇರುವಂತದ್ದೇ ಶಂಕರ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನೆ, ಒಂದು ಕಾಮೆಂಟ್ ಅನ್ನು ಹಾಕ್ತಾನೆ. ತನ್ನ ಯಾರ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಒಂದು ಪೋಸ್ಟ್ ಅಲ್ಲಿ, ನಾನು ಉಳ್ಳಾಳ ದರ್ಗಾದ ಹತ್ತಿರ ಬಾಂಬ್ ಹಾಕ್ಬೇಕಂದಿದ್ದೇನೆ, ಸಪೋರ್ಟ್ ಮಾಡ್ತೀರಾ ಅನ್ನುವಂಥದ್ದು ಕಾಮೆಂಟ್ ಹಾಕಿದಾನೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ, ಈ ವ್ಯಕ್ತಿ ಇಂಗ್ಲಿಷ್ ಎಲ್ಲ ಕಾಮೆಂಟ್ ಅನ್ನು ಹಾಕಿದಾನೆ ಅಂತ ಹೇಳಿದ್ರೆ, ಅವನೇನು ಕನ್ನಡದಲ್ಲಿ ಏನು ಹಾಕಿಲ್ಲ. ಅದರ ಅರ್ಥ ಇವನಿಗೆ ಇಂಗ್ಲಿಷ್ ಟೈಪ್ ಮಾಡ್ಲಿಕ್ಕೆ ಬರುತ್ತೆ ಅನ್ನುವಂಥದ್ದು, ವಿದ್ಯಾಭ್ಯಾಸ ಇದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು ವಿಷಯಗಳು ಬರ್ತವೆ. ಸುಮಾರು ಜನರು ಏನಾಗುತ್ತೆ, ಏನೋ ಗೊತ್ತಿರ್ಲಾರ್ದೆ ಮಾಡಿದ್ರು ಅಂತ ಹೇಳಿ. ವಿಶೇಷವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಶಾಂತಿ ಅಂತ ಹೇಳಿದ್ರೆ, ಒಂದೂವರೆ ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಯತ್ನ ಮಾಡಿ ರಾಜ್ಯ ಸರ್ಕಾರ ಇರ್ಬೋದು, ಪೊಲೀಸ್ ವ್ಯವಸ್ಥೆ ಇರ್ಬೋದು, ಶಾಂತಿಯನ್ನ ಕಾಪಾಡ್ಕೊಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ವಿಶೇಷವಾಗಿ ಅಲ್ಲಿ ಪೊಲೀಸ್ ಏನು ಇಲಾಖೆ ಇದೆ, ಇದು ಬ್ರೇಕ್ ಹಾಕಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಾಂದ್ರೆ ಫೇಕ್ ಐಡಿಯಲ್ಲಿ ಅವನೊಂದು ಹಾಕುದು ಇವನೊಂದು ಹಾಕುದು ಅಂತ ಹೇಳಿದ್ರೆ, ಈ ಒಂದು ಥರ ಮನಸ್ಥಿತಿಗಳಿರ್ತಾವಂತಾರ. ಒಂದು ಅವರಿಗೆ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾರಾದರೂ ಕಚ್ಚಾಡಿದ್ರು ಅವ್ರಿಗೆ ಖುಷಿ ಆಗ್ತಾ ಇರುತ್ತೆ. ಆ ರೀತಿ ಗುಪ್ತವಾದ ವ್ಯಕ್ತಿಗಳೇನಂದ್ರೆ ಬೇರೆ ಬೇರೆ ಐಡಿಗಳಿಂದ ಅಂತ ಹೇಳಿದ್ರೆ ಅವ್ರವ್ರೇ, ಯಾಕಂತ ಹೇಳಿದ್ರೆ ಈ ಒಂಥರ ಮನಸ್ಥಿತಿಗಳಿರ್ತವೆ. ಈ ಮನಸ್ಥಿತಿಗಳು ಎಲ್ಲಿರ್ತಾವಂತ ಯಾರಿಗೂ ಗೊತ್ತಿರೋದಿಲ್ಲ. ಸುಮಾರು ಜನ ತಿಳ್ಕೊಂಡಿರ್ತಾರೆ, ಆ ಧರ್ಮದವನ್ ಮಾಡಿದೆ ಈ ಕಾಮೆಂಟ್ ಅಂತ ತಿಳಿದಿರ್ತಾರೆ. ಇನ್ನೊಬ್ಬ ತಿಳಿದಿರ್ತಾನೆ, ಈ ಕಾಮೆಂಟ್ ಅನ್ನು ಈ ಧರ್ಮದವನ್ ಮಾಡಿರ್ತಾನೆ ಅಂತೇಳಿ. ಆದ್ರೆ ತುಂಬಾ ವಿಚಿತ್ರ ಅಂತ ಹೇಳಿದ್ರೆ, ಆ ಕಾಮೆಂಟ್ ಹಾಕೋರು ತಾನು ಸ್ವತಃ ಯಾವ ಧರ್ಮದಲ್ಲಿ ಇರ್ತಾನೆ ಆ ಧರ್ಮನ ಬೈಕೊಂಡೇ ಕಾಮೆಂಟ್ ಹಾಕ್ಬಿಟ್ಟಿರ್ತಾನೆ. ಬೈದು ಕಾಮೆಂಟ್ ಹಾಕ್ತಾನೆ. ಯಾಕಂದ್ರೆ ಹೊಡೆದಾಟ ಆಗ್ಲಿ, ಜಗಳ ಆಗ್ಲಿ, ನಾನ್ ಮಾಡಿದಂತ ಕಾಮೆಂಟ್ ಸ್ವಲ್ಪ ವೈರಲ್ ಆಗ್ಲಿ ಅನ್ನುವಂಥದ್ದು. ಈ ರೀತಿಯ ಮನಸ್ಥಿತಿಗಳೇನಿರ್ತಾವೆ, ಇವರೆಲ್ಲ ಬೇರೆ ಬೇರೆ ರೀತಿ ಅಂದ್ರೆ ಫೇಕ್ ಐಡಿಗಳಿಂದ ಈ ಕಾಮೆಂಟ್ಗಳನ್ನ ಹಾಕ್ತಾರೆ. ಆದ್ರೆ ಇಲ್ಲೊಬ್ಬ ಮಹಾಶಯ ಅನ್ನೋದು ಯಾಕಂತ ಹೇಳಿದ್ರೆ, ಮನಸ್ಥಿತಿಗಳು ಅವ್ರು ತಿಳ್ಕೊಂಡಷ್ಟೇ ಇಷ್ಟೇ ಈ ದೇಶ ಇಷ್ಟೇ ಇರುವುದಂತ ತಿಳಿದಿರ್ತಾರೆ. ಆದ್ರೆ ಈ ದೇಶದಲ್ಲಿ ಸಂವಿಧಾನ ಇದೆ, ತನ್ನದೇ ಆದ ಕಾನೂನುಗಳಿದೆ, ವ್ಯವಸ್ಥೆಗಳಿದೆ, ಕೋರ್ಟ್ಗಳಿದೆ. ಅವೆಲ್ಲವೂ ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಒಂದು ವ್ಯವಸ್ಥೆ ಇದನ್ನೆಲ್ಲ ನಾವು ನೋಡ್ತಾ ಇರುತ್ತೆ ಅನ್ನೋ ಬಗ್ಗೆನೂ ಕಿಂಚಿತ್ತೂ ತಲೆಯಲ್ಲಿ ವಿಚಾರ ಇರುವುದಿಲ್ಲ. ಅಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಶಂಕರ ಅನ್ನುವಂತ ವ್ಯಕ್ತಿ ತನ್ನ ಐಡಿಯಿಂದಾನೇ ನೇರವಾಗಿ ಹಾಕ್ತಾನೆ, ಉಳ್ಳಾಳ ದರ್ಗಾದ ಹತ್ರ ಬ್ಲಾಸ್ಟ್ ಮಾಡ್ತೇನೆ, ಯಾರಾದ್ರೂ ಸಪೋರ್ಟ್ ಮಾಡ್ತೀರಾ ಅನ್ನುವಂತ ಕಾಮೆಂಟ್ ಏನಿದೆ, ಇದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ. ಇದು ಯಾವಾಗ ವೈರಲ್ ಆಗುತ್ತೆ, ಇದನ್ನ ಪೊಲೀಸರು ನೋಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಯಾವ ಕಾಮೆಂಟ್ ಯಾರು ಏನ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಏನೆಲ್ಲ ನಡೀತಾ ಇದೆ ಅಂತ ಹೇಳಿ ಅಲ್ಲಿ ಪೊಲೀಸ್ ನೋಡ್ತಿರ್ತಾರೆ ಸೈಬರ್ ಸೆಲ್ ಅಲ್ಲಿ. ಆಗ ಇವ್ರು ಯಾವಾಗ ಪೊಲೀಸರು ಅದನ್ನ ನೋಡ್ತಾರೆ, ಈ ವ್ಯಕ್ತಿ ಯಾರು ಈ ಶಂಕರ ಅನ್ನುವಂಥದ್ದು ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋದಾಗ ಗೊತ್ತಾಗುವಂಥದ್ದು ಭಟ್ಕಳ. ನಿಮ್ಗೆ ಗೊತ್ತು, ಭಟ್ಕಳನೂ ಕೋಮು ಸೂಕ್ಷ್ಮ ಪ್ರದೇಶ. ಅಲ್ಲಿಯ ಜಾಲಿ ಕ್ರಾಸಿನ ಶಂಕರ ಅಂತ ಗೊತ್ತಾಗುತ್ತೆ. ನಂತರ ಈ ಶಂಕರ ಎಲ್ಲಿ ಕೆಲಸ ಮಾಡ್ತಾನಂತ ಹುಡುಕ್ಬೇಕ. ಶಂಕರ ಮಲ್ಪೆಯಲ್ಲಿ ಕೆಲಸ ಮಾಡ್ತಾನೆ ಗೊತ್ತಾಗತ್ತೆ. ಅಲ್ಲಿಂದ ಎತ್ತಾಕೊಂಡು ಬರ್ತಾರೆ. ಎತ್ತಾಕೊಂಡು ಬಂದಂತವ್ರು ಪೊಲೀಸರು ಹಿಡ್ಕೊಂಡು ಬಂದು ನೇರವಾಗಿ ಈಗ ಜೈಲಿಗೆ ಕಳಿಸ್ತಾರೆ. ಈ ವ್ಯಕ್ತಿ ಮೇಲೆ ಈಗ 353 ಕೇಸ್ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ, ಈಗ ಪೂರ್ವಾಭಾವಿ ಅಂತ ಹೇಳಿ ಅಂದ್ರೆ 353 ಇನ್ನು ಅವನ ಹಿನ್ನೆಲೆಯನ್ನ ಚೆಕ್ ಮಾಡಬೇಕಾಗತ್ತೆ. ಈ 353 ಎಲ್ಲಂತ ಹೇಳಿದ್ರೆ, ಧರ್ಮಗಳ ಮಧ್ಯೆ ದ್ವೇಷ ಹುಟ್ಟಾಕುವುದು, ಸಮಾಜದಲ್ಲಿ ಅಶಾಂತಿ ಮೂಡಿಸುವುದು, ಕೋಮು ದ್ವೇಷವನ್ನ ಬಿತ್ತುವುದು, ಇದೆಲ್ಲವನ್ನು. ಯಾಕಂತ ಹೇಳಿದ್ರೆ ಸುಮಾರು ಜನ ಕಾಮೆಂಟ್ ಹಾಕ್ಬೋದು, ಅವ್ರು ಹಾಕ್ತಾರಲ್ರಿ ಇವ್ರು ಹಾಕ್ತಾರಲ್ರಿ ಅಂತ ಹೇಳಿ. ಅವರೆಲ್ಲ ಯಾವ್ದ್ಯಾವ್ದೋ ನಕಲಿ ಐಡಿಗಳನ್ನ ಮಾಡಿರ್ತಾರೆ, ಅದಕ್ಕೆ ಹೆಸರು ಗೊತ್ತು ಗುರಿ ಇರುವುದಿಲ್ಲ, ಅದರಿಂದ ಹಾಕ್ತಾ ಇರ್ತಾರೆ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ, ಧರ್ಮಗಳ ಮಧ್ಯ ಗಲಾಟೆ ಆಗ್ಬೇಕಂತ ಹೇಳಿ ಅವರವರೇ ಕಾಮೆಂಟ್ ಹಾಕೊಳ್ತಿರ್ತಾರೆ. ತುಂಬಾ ವಿಚಿತ್ರ ಇದೆ. ಯಾಕಂತ ಹೇಳಿದ್ರೆ ಕೆಲವೊಂದು ಮನಸ್ಥಿತಿಗಳು ಅಂತ ಹೇಳಿದ್ರೆ, ಸಮಾಜದಲ್ಲಿ ಯಾರಿಗೂ ಗಲಾಟೆ ಆಗ್ಬಾರ್ದು, ಈ ರೀತಿಯ ದಂಗೆಗಳು ನಡಿಬಾರ್ದು, ಏನು ಆಗ್ಬಾರ್ದಂತಿರುತ್ತೆ 100ಕ್ಕೆ 99% ಜನರಿಗೆ. ಆದ್ರೆ ಎಲ್ಲೋ ಒಂದು ಕಡೆ 1% ವಿಕೃತ ಮನಸ್ಸುಗಳಿರ್ತಾವೆ. ಈ ವಿಕೃತ ಮನಸ್ಸುಗಳು ಏನ್ ಮಾಡ್ತಿರ್ತಾವ ಅಂತ ಹೇಳಿದ್ರೆ, ತಮ್ಮನೆಯವ್ರಿಗೆ ತಾವೇ ಬೈಕೊಳ್ಳೋದು ಅಂತ ಹೇಳಿದ್ರೆ, ತಮ್ಮ ಧರ್ಮದ ವಿರುದ್ಧ ತಾವೇ ಹಾಕೊಂಡ್ಬಿಡ್ತಾರೆ ಕಾಮೆಂಟ್ಗಳನ್ನ. ಯಾಕಂದ್ರೆ ಹೊಡೆದಾಡ್ಬೇಕು, ಯಾಕಂದ್ರೆ ಆ ಕಾಮೆಂಟ್ಗೆ ಇನ್ನೊಬ್ಬ ಹಾಕಿದೇನು ಗುರು ಅನ್ನುವಂಥದ್ದು. ಇವರೆಲ್ಲ ಫೇಕ್ ಐಡಿ ಇಟ್ಕೊಂಡಿರ್ತಾರೆ. ಆದ್ರೆ ಈ ವ್ಯಕ್ತಿ ದಕ್ಷಿಣ ಭಾರತದ ವಿಶ್ವವಿಖ್ಯಾತ ಉಳ್ಳಾಳ ದರ್ಗಾ ಏನಿದೆ, ಯಾಕಂತ ಹೇಳಿದ್ರೆ
ದರ್ಗಾ ಅಂತ ಬರುವಂಥದ್ದು ಭಾರತದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು ಅಜ್ಮೀರ್ ದರ್ಗಾ. ಅದಾದ ಮೇಲೆ ಬರುವಂಥದ್ದು ಉಳ್ಳಾಳ ದರ್ಗಾ. ಇದು ಪ್ರತಿ 5 ವರ್ಷಕ್ಕೊಮ್ಮೆ ಇಲ್ಲಿ ದೊಡ್ಡ ಉರುಸಾಗುತ್ತೆ. ನಿಮ್ಗೆಲ್ಲ ಗೊತ್ತಿರತ್ತಿದು. ವಿಶೇಷವಾಗಿ ಆ ಸಮಯದಲ್ಲಿ ತುಪ್ಪದ ಅನ್ನ ಅಂತೇಳಿ ಪ್ರಸಾದವನ್ನ ಹಂಚುತ್ತಾರೆ. ಇದು ಆ ಸಮಯಕ್ಕೆ ಲಕ್ಷಾಂತರ ಜನ ದೇಶ ವಿದೇಶಗಳಿಂದ ಅಲ್ಲಿ ಸೇರ್ತಾರೆ. ಆಮೇಲೆ ವಿಶೇಷವಾಗಿ ಸರ್ವಧರ್ಮೀಯರು ಸೇರ್ತಾರೆ. ಯಾಕಂದ್ರೆ ಉಳ್ಳಾಳ ಅಂತ ಬಂದ ಕೂಡಲೇ ಅಲ್ಲಿ ಹಿಂದೂಗಳು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ. ಹಾಗೇನೆ ಈ ದರ್ಗಾಕ್ಕೆ ಎಲ್ಲ ಕಡೆಯಿಂದ ಅಂದ್ರೆ ಇಡೀ ದೇಶ ವಿದೇಶಗಳಿಂದ ಎಲ್ಲಾ ಧರ್ಮದವರು ಬರ್ತಾರೆ. ಬಂದಂಥವ್ರು ಇಲ್ಲಿ ಸೇರ್ತಾರೆ. ಹೀಗಾಗಿ ತುಂಬಾ ವಿಶಿಷ್ಟ ಮತ್ತು ಪಾವಿತ್ರ್ಯವಾದ ಜಾಗ. ಯಾಕಂತ ಹೇಳಿದ್ರೆ ಈಗ ರಂಜಾನ್ ಸಮಯ, ಇಂಥ ಸಮಯದಲ್ಲಿ ಇಂಥ ಕಾಮೆಂಟ್ ಮಾಡಿದಾಗ ಇದು ಎಲ್ಲೋ ಒಂದು ಕಡೆ ಇಡೀ ಜಿಲ್ಲೆಯಲ್ಲೇ ಇದು ಮತ್ತೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಿರುತ್ತೆ. ಉಳ್ಳಾಳ ಪೊಲೀಸರು ಸೊಮೋಟೋ ಕೇಸನ್ನ ದಾಖಲಿಸ್ಕೊಳ್ತಾರೆ. ದಾಖಲಿಸ್ಕೊಂಡು ಏನ್ ಮಾಡ್ಬಿಡ್ತಾರೆ, ಈ ವ್ಯಕ್ತಿ ಎಲ್ಲಿದ್ದಾನಂತೇಳಿ ಇಮಿಡಿಯೇಟ್ ಆಗಿ ಹುಡುಕ್ತಾರೆ. ಹುಡುಕಿ ತಂದು ಅರೆಸ್ಟ್ ಮಾಡ್ತಾರೆ. ಇಲ್ಲಿ ಸುಮಾರು ವಾದಗಳು ಬರ್ತಾವೆ. ಯಾಕೆ ಈ ವ್ಯಕ್ತಿಯನ್ನ UAPAಯಲ್ಲಿ ಅಂತ ಹೇಳಿದ್ರೆ ದೇಶದ್ರೋಹದ ಅಡಿಯಲ್ಲಿ ಇನ್ನೂವರೆಗೂ ಕೇಸ್ ಹಾಕಿಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ 353 ಏನಿದೆ ಭಾರತ ನ್ಯಾಯ ಸಂಹಿತೆ ಏನಿದೆ ಈಗ ಹೊಸದು BNS, ಈ ಕೇಸ್ನಲ್ಲಿ ಅಂತ ಹೇಳಿದ್ರೆ 90 ದಿವಸದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಒಂದು ವೇಳೆ UAPA ಆದ್ರೆ ಅದಕ್ಕೆ ದೇಶದ್ರೋಹದ ಕೇಸ್ ಇದ್ದಾಗ 2 ವರ್ಷದವರೆಗೂ ಅದಕ್ಕೆ ತನಿಖೆಯಲ್ಲಿ ಅವರು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಟೈಮ್ ಇರುತ್ತೆ ಅನ್ನುವಂಥದ್ದು. ಇದರಲ್ಲಿ ವಿಶೇಷವಾಗಿ ಈ ವ್ಯಕ್ತಿಯ ಹಿನ್ನೆಲೆಯನ್ನು ಈಗ ಚೆಕ್ ಮಾಡಬೇಕಾಗುತ್ತೆ. ಅಂದ್ರೆ ಈ ವ್ಯಕ್ತಿ ಏನಾದರೂ ಧರ್ಮದ ಮಧ್ಯೆ ದ್ವೇಷ ಬಿತ್ತುತ್ತಾ ಇದ್ನಾ, ಅಥವಾ ಏನಾದರೂ ರೌಡಿ ಶೀಟರ್ ಆಗಿದ್ನಾ, ಈ ರೀತಿ ಕೃತ್ಯಗಳನ್ನ ಮಾಡೋದ್ರಿಂದ ಅವನ ಮನಸ್ಸಿಗೆ ಸಮಾಧಾನ ಏನಾದರೂ ಸಿಗ್ತಾ ಇತ್ತು ಅಂದ್ರೆ ಬೇರೆಯವರು ಹೊಡೆದಾಡಿದಾಗ ಕೆಲವೊಬ್ರು ನೋಡಿ ಖುಷಿ ಪಟ್ಕೊಳ್ಳುವಂತ ವ್ಯಕ್ತಿಗಳಿರ್ತಾರೆ. ಅಥವಾ UAPAಯಲ್ಲಿ ಬರಬೇಕಾದ್ರೆ ಉಳ್ಳಾಳ ದರ್ಗಾದ ಹತ್ರ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಏನ್ ಹೇಳ್ತಾನೆ. ಇನ್ನು ಯಾಕಂದ್ರೆ ಇಲ್ಲಿ ಬ್ಲಾಸ್ಟ್ ಮಾಡುತ್ತೇನೆ ಅನ್ನೋದೊಂದು, ಮಾಡಬೇಕು ಅನ್ನುವಂಥದ್ದು ಒಂದಾದ್ರೆ, ಬ್ಲಾಸ್ಟ್ ಮಾಡಿದ ಅನ್ನೋದಕ್ಕೆ ಎರಡಕ್ಕೂ ಎರಡು ಅರ್ಥವನ್ನ ಕಲ್ಪಿಸುತ್ತೆ ಇಲ್ಲಿ. ಹೀಗಾಗಿನೇ ಈ ವ್ಯಕ್ತಿ ಹತ್ರ ಜೆಲೆಟಿನ್ ಕಡ್ಡಿ ಇದೆನಾ, ನೈಟ್ರೋಜನ್ಗೆ ಸಂಬಂಧಪಟ್ಟಂತ ವಸ್ತುಗಳಿದೆನಾ, ಬಾಂಬ್ ತಯಾರಿಕೆಗೆ ಸಂಬಂಧಪಟ್ಟ ವಸ್ತುಗಳಿದೆನಾ, ಅಥವಾ ಈ ರೀತಿ ಬಾಂಬ್ ಸ್ಫೋಟಗಳಲ್ಲಿ ಯಾರೆಲ್ಲ ಅಂತ ಹೇಳಿದ್ರೆ ಪಾಲ್ಗೊಳ್ಳುವಂತ ವ್ಯಕ್ತಿಗಳಂದ್ರೆ ದೇಶದಲ್ಲಿ ವಿಧ್ವಂಸಕ ಕೃತ್ಯವನ್ನ ಯಾರು ಮಾಡ್ತಾರೆ ಅವರೊಟ್ಟಿಗೆ ಈ ವ್ಯಕ್ತಿಯ ಸಂಪರ್ಕ ಇದೆನಾ ಅನ್ನುವಂಥದ್ದು ಮೊದಲು ಈ ವ್ಯಕ್ತಿಯ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ನಂತರ ಆ ರೀತಿಯ ಸಂಬಂಧಗಳು ಬಂದಾಗ UAPAಯಲ್ಲಿ ಈ ವ್ಯಕ್ತಿ ಮೇಲೆ ಕೇಸ್ ದಾಖಲು ಮಾಡಬಹುದು ಅನ್ನುವಂಥದ್ದು ಸುಮಾರು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಕಳೆದ 1 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆ ತುಂಬಾ ಶಾಂತವಾಗಿದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಸರ್ಕಾರ ತಗೊಂಡಿರುವಂತ ಕ್ರಮಗಳಿರ್ಬೋದು, ಅಥವಾ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ತಗೊಳ್ತಾ ಇರುವಂತ ಕ್ರಮ. ಯಾಕಂತ ಹೇಳಿದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ದಂಗೆ ಇವೆಲ್ಲ ನಡಿಬೇಕಾದ್ರೆ ಅತೃಪ್ತ ಮನಸ್ಸುಗಳು ಅಂತ ಹೇಳಿದ್ರೆ ಅವ್ರ ಮಕ್ಕಳೆಲ್ಲ ವಿದೇಶದಲ್ಲಿ ಇರ್ತಾರೆ ಆರಾಮಾಗಿ, ಇಲ್ಲಿರುವಂತ ಮಕ್ಕಳು ಸಮಾಧಾನದಲ್ಲಿ ಇರಬಾರ್ದು ಅಂತ ಹೇಳಿ ಆಕ್ರೋಶ ಭರಿತವಾಗಿ, ಅಂದ್ರೆ ಆ ಸ್ಟೇಜ್ ಮೇಲೆ ಅಷ್ಟೇ ಇವ್ರದ್ದು ಆಕ್ರೋಶಗಳಿರ್ತವೆ, ಕೆಳಗಿಳಿದ ನಂತರ ಎಲ್ಲರೂ ಒಂದೇ ಆಗಿರ್ತಾರೆ, ಆಗ ಆಕ್ರೋಶ ಇರುವುದಿಲ್ಲ. ಆ ರೀತಿ ಭಾಷಣಗಳ ಕಾರಣವಾಗ್ತಾ ಇದ್ದು ಇತ್ತೀಚೆಗೆ. ಯಾಕಂತ ಹೇಳಿದ್ರೆ ಅವ್ರ ಮಕ್ಕಳು ಆರಾಮಾಗಿ ವಿದೇಶದಲ್ಲಿ ಸೆಟ್ಲ್ ಆಗಿಬಿಟ್ಟಿರ್ತಾರೆ. ಇಲ್ಲಿ ಉಳಿದಂಥವ್ರು ಪಾಪ ಇಲ್ಲಿ ಅವ್ರ ಮಕ್ಕಳನ್ನ ಇಲ್ಲಿ ಅವ್ರ ಎಜುಕೇಶನ್ ತಗೊಂಡು ಒಳ್ಳೆ ಎಜುಕೇಶನ್ ತಗೊಂಡು ಅವರು ಬೇರೆ ದೇಶಕ್ಕೆ ಹೋಗಿ ಇಂಜಿನಿಯರ್ ಡಾಕ್ಟರ್ ಆಗಿಬಿಟ್ರೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತಂತೆ. ಇದು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ. ನಾನೊಬ್ರು ಕೇಳಿದೆ, ಈ ರೀತಿ ಯಾಕೆ ಸರ್ ಈ ರೀತಿ ಅಂತೇಳಿ, ಈ ರೀತಿ ಎಲ್ಲ ಬರೀ ಪೋಸ್ಟ್ ಮಾಡ್ತಿರ್ತೀರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಬೆಳಗ್ಗೆದ್ದು ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು ವಿಷಯಗಳನ್ನ ಶೇರ್ ಮಾಡ್ತೀರಂದ್ರೆ, ಅಯ್ಯೋ ಬನ್ರಿ ರೀ, ಈಗ ಈ ಇಂಡಿಯಾದವರೆಲ್ಲ ಹೋಗಿ ವಿದೇಶದಲ್ಲಿ ಕೂತ್ಕೊಂಡ್ಬಿಟ್ರೆ ನಾಳೆ ಅಲ್ಲಿಂತ್ರ ಎಲ್ಲ ಹೊರಗಾಗ್ತಾರೆ. ಈ ರೀತಿ ಇಲ್ಲಿ ಸ್ವಲ್ಪ ಹೊಡೆದಾಡ್ಕೊಂಡಿದ್ರೆ ಸ್ವಲ್ಪ ಜನ ಇಲ್ಲಿ ಕೇಸ್ ಹಾಕಿಸ್ಕೊಂಡಾದ್ರು, ಇಲ್ಲ ಅಂದ್ರೆ ಈ ಎಜುಕೇಶನ್ ಎಲ್ಲಾರು ಎಜುಕೇಶನ್ ತಗೊಂಡು ಮೇಲೋಗ್ಬಿಡ್ತಾರೆ ಅಂದ್ರು. ಒಬ್ಬೊಬ್ಬ ನನ್ಗೆ ಆಶ್ಚರ್ಯ ಅನ್ನಿಸ್ತು, ಏನ್ರಿ ಈ ರೀತಿ ಎಲ್ಲ ಇರುತ್ತಾ ಅಂತ ಹೇಳಿ. ಈ ರೀತಿ ನೀವು ಯೋಚನೆ ಮಾಡ್ತೀರೇನ್ರಿ ಅಂದ್ರೆ ಈ ರೀತಿ ಅತೃಪ್ತ ಮನಸ್ಸುಗಳು ಅಂತಾರೆ ಇದಕ್ಕೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರಿಗೆ ಕೆಲಸನೇ ಇರುವುದಿಲ್ಲ, ಫೇಕ್ ID ತಗೊಳ್ಳಿ, ಬಿರ್ರಿ ಎಲ್ಲಾರನ್ನು ಬೈದ್ ಹಾಕುದು. ಇವ್ರು ಯಾಕೆ ಬೈತಾರ ಆ ವ್ಯಕ್ತಿ ನಂತ ಗೊತ್ತಿರ, ಯಾಕಂದ್ರೆ ಪರ್ಸನಲಿ ಅವ್ನು ಹೋಗಿ ನೋಡಿರೋದಿಲ್ಲ, ಅವ್ನು ಯಾರಂತ ಗೊತ್ತಿರೋದಿಲ್ಲ ಇವರಿಗೆ. ತುಂಬಾ ವಿಚಿತ್ರ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ತಮ್ಮ ಧರ್ಮ ತಾವೇ ಬೈಕೊಳಕ್ ತಾವೇ ಹಾಕ್ತಿರ್ತಾರಂತೆ. ಧರ್ಮ ಎಲ್ಲರೂ ಅದರಲ್ಲಿ ಯಾರು ಇಲ್ಲೇ ಇಲ್ಲ. ಈ ರೀತಿಯ ವಿಕೃತ ಮನಸ್ಸುಗಳು ಇರ್ತಾವಲ್ಲ, ಅವ್ರವ್ರ ಧರ್ಮನ
ಅವ್ರವರೇ ಬೈಕೊಂಡು, ಯಾಕಂದ್ರೆ ಆ ಧರ್ಮದೊಳಗೆ ಏನಿರುತ್ತೆ ಅಲ್ಲಿ ಏನು ಯಾವ್ಯಾವ ವಿಧಿ ವಿಧಾನಗಳಿರ್ತಾವೆ ಅನ್ನುವಂಥದ್ದು ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಆ ವಿಧಿ ವಿಧಾನಗಳು ಯಾವ ರೀತಿ ಇರುತ್ತೆ, ಅಥವಾ ಅವ್ರು ಯಾವ ರೀತಿ ದೇವ್ರನ್ನ ಪೂಜಿಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ, ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಅದಕ್ಕೆ ಅವರೇ ಕೌಂಟ್ರಾಗಿ ಹಾಕುದು. ಅದಕ್ಕೆ ಹೀಗಂದ್ರೆ ಹೀಗೆ ಮಾಡ್ಬಿಡ್ತೇವೆ ನೋಡು, ಹೀಗಂದ್ರೆ ಹೀಗೆ ಮಾಡ್ಬಿಡ್ತೇವೆ ನೋಡು, ಆ ರೀತಿಯ ಕಾಮೆಂಟ್ಸು ತಮ್ಮ ಧರ್ಮಕ್ಕೆ ತಾವೇ ಬೈಕೊಳ್ಳೋದು, ತಮ್ಮ ಫ್ಯಾಮಿಲಿಯವ್ರನ್ನ ತಾವೇ ಬೈಕೊಳ್ಳೋದು. ಯಾಕಂತ ಹೇಳಿದ್ರೆ ಆ ಕಾಮೆಂಟ್ ಏನಿದೆ ಬೇಗನೆ ವೈರಲ್ ಆಗಬೇಕು. ನೂರಾರು ಜನ ಅದಕ್ಕೆ ವಿರುದ್ಧವಾಗಿ ಹಾಕಿದಾಗ ಅದನ್ನ ನೋಡ್ದ್ಯಾ ನನ್ನ ಕಾಮೆಂಟ್ಸ್ ಎಷ್ಟು ಇದಾಗ್ತಾ ಇದೆ ಅಂತೇಳಿ ಖುಷಿ ಪಡುವಂತ ಮನಸ್ಥಿತಿಗಳಿಗೆ ಕಳೆದ 1 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಏನಿದೆ ದೊಡ್ಡ ಮಟ್ಟದಲ್ಲಿ ಬ್ರೇಕ್ ಹಾಕಿದೆ. ಯಾಕಂತ ಹೇಳಿದ್ರೆ ಸೈಬರ್ ಪೊಲೀಸ್ ಠಾಣೆ ಇದೆ, ಇದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ, ಪ್ರತಿಯೊಂದನ್ನು ವಾಚ್ ಮಾಡ್ತಾ ಇದೆ ಅಂತೆ. ಯಾವ ರೀತಿ ಏನಾಗ್ತಾ ಇದೆ ಏನಿಲ್ಲ, ಯಾರ್ಯಾರು ಯಾವ್ಯಾವ ಕಾಮೆಂಟ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಯಾವ್ಯಾವ ರೀತಿಯ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹೀಗಾಗಿ ಎಲ್ಲೋ ಕಳೆದ 1 ವರ್ಷದಿಂದ ಸುಮಾರು ಅತೃಪ್ತ ಮನಸ್ಸುಗಳಿಗೆ ಕೆಲಸನೇ ಇಲ್ಲ ಈಗ. ಯಾಕಂತ ಹೇಳಿದ್ರೆ ಇದನ್ನ ಎಲ್ಲರೂ ಮಾಡೋದಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೇನೆ, ಸುಮಾರು ಜನ ಇದ್ರ ಹಿಂದೆ ಬೀಳ್ತಾರೆ, ಇವ್ರು ಹೀಗಂದ್ರ ಅಂತೇಳಿ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ನೀವು ಈ ಸೋಷಿಯಲ್ ಮೀಡಿಯಾದ ವಿಷಯದಲ್ಲಿ ಹ್ಯಾಂಡಲ್ ಮಾಡುವಂತ ಕೆಲವೊಂದು ಅತೃಪ್ತ ಮನಸ್ಸಿನವ್ರಿದ್ದಾರೆ. ಕೇವಲ 1% ಇಲ್ಲ ಅನ್ಕೊಳ್ತೇನೆ. ಯಾಕಂದ್ರೆ ನೀವೇನಾದ್ರೂ ಒಂದು ಕೊಲೆ ಮಾಡಿದ್ರೆ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ವೈರಲ್ ಆಗುತ್ತೆ. ನೀವು ಒಳ್ಳೆ ಕೆಲಸ ಮಾಡಿದಾಗ ಅದು ಎಲ್ಲೂ ಪ್ರಚಾರ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅದೇ ರೀತಿನೇ ಖ್ಯಾತಿ ಅನ್ನೋದು ತುಂಬಾ ಸ್ಲೋ ಆಗಿ ಹೋಗುತ್ತಂತೆ, ಕುಖ್ಯಾತಿ ಬೇಗನೆ ಪಸರಿಸುತ್ತಂತೆ. ಹೀಗಾಗಿ ಸುಳ್ಳಿನ ಮಾರ್ಗ ತುಂಬಾ ಶಾರ್ಟ್ಕಟ್ ಆಗಿರುತ್ತೆ, ಸತ್ಯದ ಮಾರ್ಗ ತುಂಬಾ ಟೈಮ್ ತಗೊಳುತ್ತದು. ಆ ಸತ್ಯ ಗೊತ್ತಾಗಬೇಕಾದ್ರೆ ಜನ ಆ ವಿಷಯನೇ ಮರ್ತೋಗ್ಬಿಟ್ಟಿರ್ತಾರೆ. ಹೀಗಾಗಿನೇ 1% ಜನ ಏನಿದ್ದಾರೆ ಇವರಿಂದಾನೇ ಇದಿಷ್ಟು ಕೆಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರು ಅಲ್ಲಿ ಕೂತ್ಕೊಂಡ ಆ ಮನಸ್ಥಿತಿಗಳು. ಮತ್ತೆ ಸುಮಾರು ಕಡೆ ನೋಡಿ ನೀವು, ಕೆಲವೊಂದು ಒಬ್ಬ ವ್ಯಕ್ತಿಯೇ 2 ಧರ್ಮದ ಪಾತ್ರವನ್ನು ವಹಿಸ್ತಾ ಇರ್ತಾನೆ. ಇದು ತುಂಬಾ ವಿಶೇಷ. 2 ಧರ್ಮದ ಮಧ್ಯೆ ಬೆಂಕಿ ಹಾಕೋದಕ್ಕೆ ನೋಡಿದ್ಯಾ ನಾನು ಹೇಗೆ ಬೆಂಕಿ ಹಾಕ್ತಾ ಇದ್ದೇನೆ ಅಂತ ಹೇಳಿ. ಆದ್ರೆ ವ್ಯಕ್ತಿ ಮಾತ್ರ ಒಬ್ಬನೇ ಇರ್ತಾನೆ. ಅವನಿಗೆ ಎರಡು ಕಡೆದು ಕಾಮೆಂಟ್ ಅವನು 2 ಫೇಕ್ ಐಡಿಯಿಂದ ಹಾಕ್ತಿರ್ತಾನೆ. ಯಾಕಂದ್ರೆ ಜನ ಹೊಡೆದಾಡ್ಬೇಕು, ಗಲಾಟೆ ಮಾಡಬೇಕು, ಆ ರೀತಿ ಮನಸ್ಥಿತಿಗಳಿರ್ತವೆ. ಆದ್ರೆ ಇಲ್ಲಿ ತುಂಬಾ ವಿಚಿತ್ರ ಅಂದ್ರೆ ಈ ಶಂಕರ ತನ್ನ ಓನ್ ಐಡಿಯಿಂದಾನೆ ಈ ಒಂದು ಯಾರೋ ಮಾಡಿದ ಪೋಸ್ಟ್ಗೆ ಕಾಮೆಂಟ್ ಹಾಕ್ತಾನೆ. ತುಂಬಾ ವಿಚಿತ್ರ ಅಂದ್ರೆ ಅವನ ಮನಸ್ಥಿತಿಯನ್ನ ಇದು ತಿಳಿಸುತ್ತೆ. ಹೀಗಾಗಿನೇ ಪೊಲೀಸರು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಈ ಶಂಕರನ ಹಿನ್ನೆಲೆಯನ್ನು ಮೊದಲು ಮಾಡಬೇಕು. ಆಮೇಲೆ ಇವನು ಯಾವೆಲ್ಲ ರೀತಿಯ ವ್ಯಕ್ತಿಯ ಮನಸ್ಥಿತಿ ಏನಿದೆ ಅಂತ ನೋಡಬೇಕು. ಆಗ್ಲೇ ಗೊತ್ತಾಗುವುದು ಇವನು ಯಾಕೆ ಈ ರೀತಿಯ ಒಂದು ಪೋಸ್ಟಿಗೆ ತನ್ನ ಕಾಮೆಂಟನ್ನು ಹಾಕಿದ ಅನ್ನುವಂಥದ್ದು. ಕಾಮೆಂಟ್ ಹಾಕೋದು ಎಷ್ಟು ಹುಷಾರಿಯಾಗಿರ್ಬೇಕಂದ್ರೆ ಅಷ್ಟೇ ಅದು ಡೇಂಜರು. ಯಾಕಂತ ಹೇಳಿದ್ರೆ ನಾವು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿ ಯಾವತ್ತೂ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಗೊತ್ತು. ಇವತ್ತು ಸುಮಾರು ದೇಶಗಳ ಯುದ್ಧಗಳನ್ನು ನೀವು ನೋಡ್ತೀರಾ. ಆದರೆ ಇವತ್ತೇನಾದರೂ ನಮ್ಮ ದೇಶದಲ್ಲಿ ಇಷ್ಟು ಶಾಂತಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿಯ ಜನರ ಕಾರಣ, ಇಲ್ಲಿಯ ಪ್ರಜೆಗಳು ಕಾರಣ, ಇಲ್ಲಿಯ ಮನಸ್ಥಿತಿಗಳು ಕಾರಣ. ಸುಮಾರು ಜನ ತಿಳಿತಾರೆ, ಇಲ್ಲ ಅವ್ರು ಮಾಡೋದೆಲ್ಲ ಹಾಗೇನೆ, ಇವ್ರು ಮಾಡೋದೆಲ್ಲ ಹಾಗೇನೆ. ಹಾಗಿರುವುದಿಲ್ಲ. ಕೇವಲ ಅತೃಪ್ತ 1% ಅತೃಪ್ತ ಮನಸ್ಸಿದೆ, ಅದು ಇಂಥ ಕೆಲಸವನ್ನು ಅಷ್ಟೇ ಮಾಡುತ್ತೆ ಬಿಟ್ರೆ ಬೇರೆಯವರು ಈ ರೀತಿಯ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತುಂಬ ಗಮನಿಸ್ಬೇಕು ನೀವು. ಆ ಶಂಕರ ಅನ್ನುವಂಥ ವ್ಯಕ್ತಿ ಒಂದು ಪೋಸ್ಟಲ್ಲಿ ಕಾಮೆಂಟ್ ಹಾಕ್ತಾನೆ, ಇವನು ಎಜುಕೇಟೆಡ್ ಅನ್ನುವಂಥದ್ದು. ಯಾಕಂದರೆ ಕೆಲವ್ರು ಹೇಳ್ತಾರೆ, ಇಲ್ಲ ರೀ ಏನು ಗೊತ್ತಿರಲಾರ್ದೆ ಮಾಡಿಬಿಟ್ಟಿರ್ತಾರೆ ಅಂತ ಹೇಳಿ. ಹಾಗಲ್ಲೆಲ್ಲ ಗೊತ್ತಿದ್ದೇ ಮಾಡ್ದಾಗಿರುತ್ತೆ ಇದು. ಯಾಕಂದ್ರೆ ಅಲ್ಲಿ ಕಾಮೆಂಟಲ್ಲಿ ಇಂಗ್ಲೀಷ್ನಲ್ಲಿದೆ. ಈ ಕಾಮೆಂಟ್ ಅಂದರೆ ಕನ್ನಡವನ್ನೇ ಇಂಗ್ಲೀಷ್ನಲ್ಲಿ ಬರೆದಿದ್ದಾನೆ ಟ್ರಾನ್ಸ್ಲೇಟ್ ಮಾಡಿ. ಸೊ ಟ್ರಾನ್ಸ್ಲೇಟ್ ಅಂತ ಹೇಳಿದ್ರೆ ಅಂದ್ರೆ ಆ ವ್ಯಕ್ತಿಗೆ ಗೊತ್ತು ಯಾವ ರೀತಿ ಬರಿಬೇಕು, ಏನು ಬರಿಬೇಕು ಅನ್ನುವಂಥದ್ದು. ಹೀಗಾಗಿ ವಿಶೇಷವಾಗಿ ಪೊಲೀಸರು ಈ ಶಂಕರನ ಹಿನ್ನೆಲೆ ಏನು, ಈ ರೀತಿ ಇವನು ಅತೃಪ್ತ ಮನಸ್ಥಿತಿನ ಈ ರೀತಿ ಗಲಾಟೆ ಎಬ್ಬಿಸ್ಬೇಕನ್ನುವಂಥದ್ದು ನೋಡಬೇಕು. ಯಾಕಂತ ಹೇಳಿದ್ರೆ ಉಳ್ಳಾಳ ದರ್ಗಾ ಭಾರತದ ಅತಿ ದೊಡ್ಡ ಪವಿತ್ರ ಸ್ಥಳ. ಅದು ಈಗ ವಿಶೇಷವಾಗಿ ರಂಜಾನು ಇಂಥ ಸಮಯದಲ್ಲಿ ಯಾರ ಮನಸ್ಥಿತಿಯು ಕದಲಬಾರ್ದು ಅಥವಾ ಇದನ್ನಾಗಬಾರ್ದು, ಯಾರ ಮನಸ್ಥಿತಿಯು ಈ ರೀತಿ ಯೋಚನೆಗಳನ್ನು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಯಾವುದೇ ಧರ್ಮ ಇರಲಿ ಅಲ್ಲಿ
ಅವ್ರವ್ರ ನಂಬಿಕೆಗಳಿರ್ತಾವೆ, ಅವ್ರದ್ದೇ ಆದ ಶ್ರದ್ಧಾ ಕೇಂದ್ರಗಳಿರ್ತಾವೆ. ಅದ್ರ ಮೇಲೆ ಈ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಇರಲಿ, ಅದು ಯಾವುದೇ ಧರ್ಮ ಕ್ಷೇತ್ರ, ಹಿಂದೂಗಳ ಕ್ಷೇತ್ರವಾಗಲಿ, ಮುಸಲ್ಮಾನರ ಧರ್ಮ ಕ್ಷೇತ್ರ ಆಗಲಿ, ಅಥವಾ ಕ್ರಿಶ್ಚಿಯನ್ರ ಧರ್ಮ ಕ್ಷೇತ್ರ ಆಗಲಿ, ಅಥವಾ ಭಾರತದ ಯಾವುದೇ ಧರ್ಮ ಕ್ಷೇತ್ರ ಇರಲಿ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಜನ ನಂಬಿಕೆಗಳನ್ನ ಇಟ್ಟಿರ್ತಾರೆ ಆಯಾ ಧರ್ಮದವರು. ಅಲ್ಲಿ ಯಾವುದೇ ಈ ರೀತಿಯ ಪೋಸ್ಟ್ಗೆ ಕಾಮೆಂಟ್ ಹಾಕುವುದೇನಿದೆ, ಯಾವುದೋ ಒಂದು ಪೋಸ್ಟ್ಗೆ ಯಾವುದೋ ಒಂದು ಕಾಮೆಂಟ್ ಹಾಕೋದು, ಇದು ಮಹಾ ಅಪರಾಧ. ಇದು ತುಂಬಾ ದೊಡ್ಡ ಮಟ್ಟದ ಸಮಸ್ಯೆಯನ್ನ ಹುಟ್ಟಾಕುತ್ತೆ. ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಮನಸ್ಥಿತಿಗಳು ಇಲ್ಲಿ ಇರ್ತಾವೆ. ಹೀಗಾಗಿ ಪೊಲೀಸರು ಶಂಕರನ ಹಿನ್ನೆಲೆ ಚೆಕ್ ಮಾಡಿ ದಯವಿಟ್ಟು ಏನು ಕ್ರಮ ತಗೊಳ್ಬೇಕು, ಈಗಾಗಲೇ ಶಂಕರವನ್ನ ಅರೆಸ್ಟ್ ಮಾಡಿದಾರಂತೆ. ಅರೆಸ್ಟ್ ಮಾಡಿ ಈಗ ಬಂಧನದಲ್ಲಿದ್ದಾನೆ. ಈಗಾಗಲೇ 353 ಹಾಕಿದ್ದಾರೆ. ಕಾದು ನೋಡಬೇಕು ಮುಂದೆ ಇದು ಕೇಸು ಎಲ್ಲಿಗೆ ಹೋಗುತ್ತೆ. ಈ ವ್ಯಕ್ತಿಯ ಹಿನ್ನೆಲೆ ಏನೀಗ ಪರಿಶೀಲನೆ ಆದ ನಂತರ ಇದೇನು UAPA ಅಡಿಯಲ್ಲಿ ಬರುತ್ತಾ ಅಥವಾ 353ಯಲ್ಲೇ ಇರುತ್ತಾ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮ ಕೇವಲ ಜನಜಾಗೃತಿಗೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.